ಭಯೋತ್ಪಾದಕ ದೇಶ ಪಾಕಿಸ್ತಾನ ಯಾಕೋ ಬುದ್ಧಿ ಕಲಿಯೋ ಹಂಗೇನೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಏರ್ ಸ್ಟ್ರೈಕ್ ಮೂಲಕ ಭಾರತ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡಿತ್ತು, ಪಾಕಿಸ್ತಾನಕ್ಕೆ ಬುದ್ಧಿ ಹೇಳುವಂತಹ ಕೆಲಸವನ್ನು ಮಾಡಿತ್ತು. ಆದರೂ ಕೂಡ ರಾತ್ರೋರಾತ್ರಿ ನರಿಬುದ್ಧಿಯನ್ನು ತೋರಿಸಲಿಕ್ಕೆ ಮುಂದಾದಂತಹ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಾರತೀಯ ಸೇನೆ ಸರಿಯಾಗಿ ಪೆಟ್ಟನ್ನು ಕೊಟ್ಟಿದೆ. ಹಾಗಾದರೆ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸ್ತಾ ಇರುವಂತಹ ಆಪರೇಷನ್ ಸಿಂಧೂರದ ಈ ಮುಂದುವರೆದಂತಹ ಕಾರ್ಯಾಚರಣೆ ಇವತ್ತು ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಪಹಲ್ಗಾಮ್ ದಾಳಿಗೆ ಮುಂದುವರೆದ ಪ್ರತೀಕಾರ. ಮೊನ್ನೆ ಏರ್ ಸ್ಟ್ರೈಕ್, ಈಗ ಡ್ರೋನ್ ದಾಳಿ. ಭಾರತದ ದಾಳಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಉಡೀಸ್. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಭಾರತ ಪ್ರತೀಕಾರ ತೀರಿಸಿಕೊಳ್ತಿದೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ದಾಳಿ ಮಾಡಿದ್ದ ಭಾರತೀಯ ಸೇನೆ 100ಕ್ಕೂ ಹೆಚ್ಚು ಉಗ್ರರನ್ನ ಬಲಿ ಪಡೆದಿದೆ. ಇದರ ನಂತರ ಭಾರತದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸಜ್ಜಾಗಿದ್ದ ಪಾಕ್ಗೆ ಭಾರತ ತಿರುಗೇಟು ಕೊಟ್ಟಿದೆ. ಪಾಕ್ನ 8 ಸ್ಥಳಗಳ ಮೇಲೆ ಭಾರತ ದಾಳಿ ನಡೆಸಿದೆ. ಪಾಕಿಸ್ತಾನದ ಎಲ್ಲೆಲ್ಲಿ ಡ್ರೋನ್ ಅಟ್ಯಾಕ್: ಲಾಹೋರ್, ರಾವಲ್ಪಿಂಡಿ, ಸಿಯಾಲ್ಕೋಟ್, ಬಹವಲ್ಪುರ, ಶೇಖ್ಪುರ, ಗುಜರಾನ್ವಾಲಾ, ನರೋವಾಲ್, ಚಕ್ವಾಲ್. ಪಾಕಿಸ್ತಾನದ HQ-9 ಹಾಗೂ HQ-16 ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಕಾಮಿಕೇಜ್ ಡ್ರೋನ್ ನಾಶಪಡಿಸಿದೆ. ಈ ಡ್ರೋನ್ ದಾಳಿಯಲ್ಲಿ ಲಾಹೋರ್ ನಗರದಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣ ಉಡೀಸಾಗಿದೆ. ಏರ್ ಡಿಫೆನ್ಸ್ ರಾಡಾರ್ ಮೇಲಿನ ದಾಳಿಯ ಜೊತೆಗೆ ಪಾಕ್ನ ಡ್ರೋನ್ ಹಾಗೂ ಮಿಸೈಲ್ಸ್ಗಳನ್ನು ಕೂಡ ಹೊಡೆದುರುಳಿಸಿರುವುದಾಗಿ ಭಾರತೀಯ ಸೇನೆ ತಿಳಿಸಿದೆ. ಭಾರತದ ದಾಳಿಯಿಂದ ಲಾಹೋರ್ ನಗರಕ್ಕೆ ಇದೀಗ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲದಂತಾಗಿದೆ. ಮೇಡ್ ಇನ್ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಪೀಸ್. ಪಾಕ್ ಹೊಂದಿರೋದು ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್. ಮೇಡ್ ಇನ್ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಕೂಡ HQ-9 ಮಿಸೈಲ್ಸ್ ಭಾರತದ ಡ್ರೋನ್ ದಾಳಿಯಲ್ಲಿ ಪೀಸ್ ಆಗಿದೆ. ಇನ್ನು ರಾವಲ್ಪಿಂಡಿಯಲ್ಲಿ ಪಾಕ್ ಆರ್ಮಿ ಕಚೇರಿಯನ್ನ ಸುಟ್ಟು ಭಸ್ಮ ಮಾಡಿದೆ ಡ್ರೋನ್ಗಳು. ಇನ್ನು ದಾಳಿಯ ಕುರಿತು ಮಾತನಾಡಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಉಗ್ರರನ್ನ ಹುಡುಕಿ ಹೊಡಿತೀವಿ, ಆಪರೇಷನ್ ಸಿಂಧೂರ ಮುಗಿದಿಲ್ಲ ಅಂತ ಹೇಳಿದ್ರು. पाकिस्तान और पीओके में जिस तरह से हमारी आर्म्ड फोर्सेज ने टेरर कैंप्स को नेस्त नाबूद किया है, वो हम सब के लिए एक गौरव का विषय है. जिस प्रेसिजन के साथ, यानी जिस सटीकता के साथ ऑपरेशन सिंदूर एग्जीक्यूट किया गया, वह अनइमेजिनेबल है, बहुत ही सराहनीय है. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಮೇಲೂ ಅಟ್ಯಾಕ್, PSL ಲೀಗ್ ಪಂದ್ಯ ಸ್ಥಳಾಂತರ. ರಾವಲ್ಪಿಂಡಿ ನಗರದ ಹಲವೆಡೆ ಡ್ರೋನ್ ದಾಳಿ ನಡೆಸಿರುವ ಭಾರತ ಕ್ರಿಕೆಟ್ ಸ್ಟೇಡಿಯಂ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ. ಸ್ಟೇಡಿಯಂ ಕಟ್ಟಡದ ಮೇಲೆ ದಾಳಿ ನಡೆಸಲಾಗಿದ್ದು ಕಟ್ಟಡ ಬಿರುಕು ಬಿಟ್ಟಿದೆ. ಇನ್ನು ಸ್ಟೇಡಿಯಂ ಅಕ್ಕಪಕ್ಕದಲ್ಲಿದ್ದಂತಹ ಅಂಗಡಿಗಳು ಕೂಡ ಛಿದ್ರವಾಗಿದೆ. ಇನ್ನು ರಾವಲ್ಪಿಂಡಿ ಸ್ಟೇಡಿಯಂನಲ್ಲಿ ಇವತ್ತು PSL ಪಂದ್ಯ ನಡೆಯಬೇಕಿತ್ತು, ಆದರೆ ದಾಳಿಯಿಂದಾಗಿ ಮುಂದಿನ ಪಂದ್ಯವನ್ನು ಕರಾಚಿಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಭಾರತದ ದಾಳಿ ಭೀತಿಯಿಂದ ಪಾಕ್ನ ಪ್ರಮುಖ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಹಾಗೂ ಸಿಯಾಲ್ಕೋಟ್ ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಪಾಕ್ ಸಂಸದನಿಂದ ಪ್ರಾಣ ಭಿಕ್ಷೆ, ಸಂಸತ್ನಲ್ಲಿ ನಮ್ಮನ್ನ ಕಾಪಾಡಿ ಅಂತ ಕಣ್ಣೀರು. ಇನ್ನು ಯುದ್ಧದಿಂದ ನಮ್ಮನ್ನ ಕಾಪಾಡಿ ಅಂತೇಳಿ ಪಾಕ್ನ ಸಂಸದ ತಾಹಿರ್ ಇಕ್ಬಾಲ್ ಕಣ್ಣೀರ್ ಹಾಕಿದ್ದಾನೆ. ಸಂಸತ್ನಲ್ಲಿ ಮಾತನಾಡಿದ ತಾಹಿರ್, ದಾಳಿಯಿಂದ ನಮ್ಮನ್ನ ರಕ್ಷಿಸಿ ಅಂತೇಳಿ ಪರಿಪರಿಯಾಗಿ ಬೇಡಿಕೊಂಡಿದ್ದಾನೆ. ಒಟ್ನಲ್ಲಿ ಯುದ್ಧ ಮಾಡುವ ತಾಕತ್ತಿಲ್ಲದಿದ್ರೂ ಪಾಕ್ ತನ್ನ ನರಿಬುದ್ಧಿಯನ್ನು ಮಾತ್ರ ಬಿಡ್ತಿಲ್ಲ. ಭಾರತದ ಮೇಲೆ ದಾಳಿಗೆ ಮುಂದಾದರೆ ಏನಾಗುತ್ತೆ ಅನ್ನೋದನ್ನು ಭಾರತ ಡ್ರೋನ್ ದಾಳಿಯ ಮೂಲಕ ತೋರಿಸಿಕೊಟ್ಟಿದೆ. ಈ ಮೂಲಕ ಭಾರತೀಯ ಸೇನೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.